ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಸುಗ್ರೇಶ್ವರ ದೇವಸ್ಥಾನದಲ್ಲಿ ಜಹಾಂಗೀರ್ ಮಾಡುವುದನ್ನು ಶಾರ್ಟ್ಕಟ್ ಆಗಿ ತೋರಿಸುತ್ತೇನೆ ನೋಡಿ. ಮೊದಲನೇದಾಗಿ ಉದ್ದಿನ ಬೇಳೆಯನ್ನು 2 ಗಂಟೆಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ನೆನೆಸಬೇಕು. ನೆನೆದ ತಕ್ಷಣ ಗ್ರೈಂಡರ್ಗೆ ಹಾಕಿ ರುಬ್ಬಿಸಬೇಕು. ಮೆತ್ತಗೆ ಹಿಟ್ಟು ಸ್ಮೂತ್ ಆಗೋವರೆಗೂ ರುಬ್ಬುತ್ತಾನೇ ಇರಬೇಕು ಗ್ರೈಂಡರಲ್ಲಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ, ಇನ್ನೂ ಸ್ಮೂತ್ ಆಗಬೇಕು. ಇದರಲ್ಲಿ ಕಾರ್ನ್ ಫ್ಲೋರ್ ಮತ್ತು ಆರೆಂಜ್ ರೆಡ್ ಕಲರ್ ಹಾಕಬೇಕು. ನೋಡಿದ್ರಲ್ವ, ನಮ್ಮ ಜಹಾಂಗೀರ್ ಮಾಸ್ಟರ್ಗಳು ಕಾಟನ್ ಬಟ್ಟೆಯಲ್ಲಿ ಹಾಕಿಕೊಂಡು ಹಿಟ್ಟನ್ನು ಕಡೆಯಲ್ಲಿ ಜಹಾಂಗೀರ್ ಹಾಕುತ್ತಿದ್ದಾರೆ ನಿಧಾನವಾಗಿ. ತುಂಬ ಕಷ್ಟದ ಕೆಲಸ ಇದು. ಯಾವ ಥರ ರಿಂಗ್ ಆಗ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ. ನೋಡಿ ಜಹಾಂಗೀರ್ ಹಾಕುವ ಪದ್ಧತಿ. ತುಂಬಾ ಕಷ್ಟದ ಕೆಲಸ ಇದು, ಜಹಾಂಗೀರ್ ಹಾಕೋದು ಮಾತ್ರ. ಇಬ್ಬರು ಮಾಸ್ಟರ್ಗಳಿದ್ದಾರೆ, ಏಕೆಂದ್ರೆ 3000 ಪೀಸ್ ಜಹಾಂಗೀರ್ ಬೇಕಾಗಿದೆ. ಮದುವೆಯವರು 3000 ಪೀಸ್ ಬೇಕೆಂದು ಆರ್ಡರ್ ಹೇಳಿದ್ದಾರೆ ಆಲ್ರೆಡಿ. ಆದ ಕಾರಣದಿಂದ ಇಬ್ಬರು ಮಾಸ್ಟರನ್ನು ಇಟ್ಟಿದ್ದೇವೆ. ಇವು ಕಡೆಯಲ್ಲಿ ಹಾಕಲು ಬರೋದಿಲ್ಲ. ಜಹಾಂಗೀರ್ ಹಾಕಕ್ಕೂ ಕಡಾಯಿ ಬೇರೆನೇ ಇರುತ್ತೆ. ಒಂದು ಗೋಲ್ ಪರತ್ತು, ಒಂದು ಕಡಾಯಿ ಇಟ್ಟಿದ್ದೇವೆ. ಜಹಾಂಗೀರ್ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ ಕಡ್ಡಿಯಿಂದ ತೆಗೆದು ಸಕ್ಕರೆ ಪಾಕಲ್ಲಿ ಹಾಕಬೇಕು. ಪಾಕವನ್ನು ಮೊದಲೇ ಮಾಡಿ ಇಟ್ಕೊಳ್ಬೇಕು, ತಣ್ಣಗಾಗಬೇಕಲ್ವ. ಇದೇ ಥರ ಪಾಕದಲ್ಲಿ ಒಂದು 20 ನಿಮಿಷ ಕಾಲ ನೆನೆಬೇಕು ಜಹಾಂಗೀರ್. ನೋಡಿದ್ರಲ್ವ ಗೆಳೆಯರೆ, ನಾವು ಜಹಾಂಗೀರ್ ಮಾಡುವ ಪದ್ಧತಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಾವು ಜಹಾಂಗೀರ್ ಮಾಡುವ